ನೋಡಿ 11th one ಏನ್ ಕೊಟ್ಟಿದ್ದಾರೆ. A shot put is a metallic sphere of radius 4.9 centimeter. If the density of a metal is 7.8 gram per centimeter cube, find the mass of the shot put ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಮೆಟಾಲಿಕ್ ಸ್ಪಿಯರ್ ಇದೆ. ಶಾರ್ಟ್ ಪುಟ್ ಒಂದು ಸ್ಪಿಯರ್ ಶೇಪ್ ಅಲ್ಲಿ ಇದೆ ಮೆಟಾಲಿಕ್. ಓಕೆ, ಇನ್ನು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 4.9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಡೆನ್ಸಿಟಿ ಕೊಟ್ಟಿದ್ದಾರೆ, ಫೈಂಡ್ ದ ಮಾಸ್ ಅಂತ ಕೊಟ್ಟಿದ್ದಾರೆ. ಈ ತರದ್ದು ಮುಂಚೆ ಕೂಡ ಮಾಡಿದೀವಲ್ವಾ ನಾವು. ಮಾಸ್ ಇಸ್ ಈಕ್ವಲ್ಸ್ ಟು, ನೋಡಿ ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು, ವಾಲ್ಯೂಮ್ ಇಂಟು ಡೆನ್ಸಿಟಿ. ಇದು ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಅವ್ರು ಡೆನ್ಸಿಟಿ ಕೊಟ್ಟಿದ್ದಾರೆ. ಇನ್ನು ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಡೆನ್ಸಿಟಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಾಸ್ ಬರುತ್ತೆ. ಸೊ ಫಸ್ಟ್ ನಾವು ಅದಕ್ಕೆ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ವಾಲ್ಯೂಮ್ ಆಫ್ ಸ್ಪಿಯರ್ ಏನು? 4/3 πr³ ಅಲ್ವಾ? ಸೊ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ 4/3, ಪೈ ಅಂದ್ರೆ 22/7, ರೇಡಿಯಸ್ ಅಂದ್ರೆ 4.9 ಇಂಟು 4.9 ಇಂಟು 4.9. 3 ಟೈಮ್ಸ್ ಹಾಕೋಬೇಕು, ಕ್ಯೂಬ್ ಕೊಟ್ಟಿದ್ದಾರಲ್ವಾ ಅದಕ್ಕೆ. ಈಗ ಕ್ಯಾನ್ಸಲೇಷನ್ ಏನೇನಾಗುತ್ತೆ ನೋಡೋಣ. ನೋಡಿ 7 7 49 ಆಗುತ್ತಲ್ವಾ. ಸೊ 7 7 7 7 7 ಅಂದ್ರೆ ಪಾಯಿಂಟ್ ಇರೋದ್ರಿಂದ 0.7 ಹಾಕೋಬೇಕು. ಓಕೆ, ಇನ್ನು ಮತ್ತೆ ಇಲ್ಲಿ ಹೋಗಲ್ಲ. ಸೊ ಇದನ್ನ ಮಲ್ಟಿಪ್ಲೈ ಮಾಡೋದಿದೆ. ಸೊ ಇಲ್ಲಿ 449 ಇಂಟು 49 ಮಾಡೋಣ. ಪಾಯಿಂಟ್ ಆಮೇಲೆ ಇಡೋಣ. 9 9 81, 9 4 36 ಪ್ಲಸ್ 8 44, 4 9 36, 4 4 16 plus 3 19, 1 10 14 2. ಪಾಯಿಂಟ್ ಎಲ್ಲಿ ಇಡಬೇಕು? ಇಲ್ಲಿ 1 ಡಿಜಿಟ್, ಇಲ್ಲಿ 1 ಡಿಜಿಟ್, ಅಂದ್ರೆ 2 ಡಿಜಿಟ್ ಆದ್ಮೇಲೆ. ಸೊ ಇಲ್ಲಿ ಇಡಬೇಕು. ಓಕೆ, ಈಗ ಇಂಟು 0.7 ಮಾಡೋಣ. 0.7. 7 1 7, 7 0 0, 7 4 28, 2 carry, 7 2 14 plus 2 16. ಈಗ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ 0ನೇ ಬರುತ್ತೆ. 7 0 8 6 1 ಬಂತು. ಪಾಯಿಂಟ್ ಎಲ್ಲಿ ಇಡ್ಬೇಕು? ಇಲ್ಲಿ 1 ಡಿಜಿಟ್, ಇಲ್ಲಿ 2 ಡಿಜಿಟ್ಸ್, ಅಂದ್ರೆ 3 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. 1 2 3. ಸೊ ಇಲ್ಲೇನ್ ಬರುತ್ತೆ? 22 4 88 ಇಂಟು ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೇನ್ ಬಂತು? ಇಲ್ಲಿ 16.807 ಬಂತು. ಅಪಾನ್ 3 ಇದೆ. ಈಗ ಮತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ 16.807 ಇಂಟು 88. 8 7 56, 8 0 0, 5 ಕ್ಯಾರಿ ಇಟ್ಟಿದ್ದೀನಿ, ಇಲ್ಲಿ ಹಾಕಿದ್ದೀನಿ. 8 8 64, 8 6 48 ಪ್ಲಸ್ 6 54, 8 1 8 ಪ್ಲಸ್ 5 13, 1 ಪ್ಲಸ್ ಅಗೇನ್ 8 ಇಂದ ಮಾಡಿದ್ರೆ ಇದೇ ಸೇಮ್ ಬರುತ್ತೆ. ಸೊ ಹಾಕ್ಬಿಡೋಣ. 6 5 4 ಅಗೇನ್ 4 3 1. ಆ್ಯಡ್ ಮಾಡೋಣ. 6 11 10 9 7 4 1. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ನಮ್ಗೇನ್ ಬಂತು? 147. ಪಾಯಿಂಟ್ ಎಲ್ಲಿ ಇಡಬೇಕು? 1 2 3, 3 ಡಿಜಿಟ್ ಆದ್ಮೇಲೆ ಇದೆ. ಸೊ ಇಲ್ಲಿ ಇಡೋಣ. 9.016 ಅಪಾನ್ 3 ಬಂತು. ಈಗ 3 ಇಂದ ಡಿವೈಡ್ ಮಾಡಿ. 1479.016. ಈಗ 3 4 12. 2 ರಿಮೈನ್ಸ್. 7 ತಗೊಳ್ಳೋಣ. 3 9 27. 0 ರಿಮೈಂಡರ್. 9 ತಗೊಳ್ಳೋಣ. 3 3 9. 0 ರಿಮೈಂಡರ್. ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ ತಗೊಳ್ಳೋಣ. 0 ತಗೊಂಡ್ವಿ, ಬರಲ್ಲ. ಸೊ ಇನ್ನೊಂದು 0 ಹಾಕಿ ಇನ್ನೊಂದು ತಗೊಳ್ಳೋಣ, ಆದ್ರೂ ಬರಲ್ಲ.
ಸೊ ಇನ್ನೊಂದು 0 ಹಾಕಿ 6 ತಗೊಳ್ಳೋಣ. ಈಗ 3 5 15, 1 ರಿಮೈನ್ಸ್. ಈಗ ಮತ್ತೆ 0 ಹಾಕ್ಬೋದು. 3 9 ಬರುತ್ತೆ, ಹಂಗೆ 1 ಬರ್ತಾ ಹೋಗ್ತಾ ಇರುತ್ತೆ ರಿಮೈಂಡರ್. ಸೊ ಏನ್ ಬಂತು ನಮ್ಗೆ 493.0053 ಬಂತು. ಓಕೆ, ಇದನ್ನ ರಬ್ ಮಾಡೋಣ. ನೋಡಿ ಇಲ್ಲಿ ಪಾಯಿಂಟ್ ಆದ್ಮೇಲೆ 0 ಆದ್ಮೇಲೆ ಇಲ್ಲಿ ನಂಬರ್ಸ್ ಇದಾವೆ. ಸೊ ನಾವು ಹೋಲ್ ನಂಬರ್ ಆಗಿ ಬರೀ 493ನೇ ತಗೋಬಹುದು. ಓಕೆ, ಸೊ ಏನ್ ಹೇಳ್ಬೋದು, ಇದು ವಾಲ್ಯೂಮ್ ಅಲ್ವಾ. ವಾಲ್ಯೂಮ್ ಈಸ್ 493. ಯೂನಿಟ್ಸ್ ಏನಿದೆ ಸೆಂಟಿಮೀಟರ್ ಕ್ಯೂಬ್ ಅಂತ ತಗೋಬಹುದು. ಈಗ ನಾವು ಮಾಸ್ ಫೈಂಡ್ ಔಟ್ ಮಾಡಬೇಕು. ಸೊ ಮಾಸ್ ಇಸ್ ಈಕ್ವಲ್ಸ್ ಟು ಏನು, ವಾಲ್ಯೂಮ್ ಇಂಟು ಡೆನ್ಸಿಟಿ. ಸೊ ವಾಲ್ಯೂಮ್ ಎಷ್ಟು ಬಂದಿದೆ 493 ಇಂಟು ಡೆನ್ಸಿಟಿ ಅವರೆಷ್ಟು ಕೊಟ್ಟಿದ್ದಾರೆ 7.8 ಕೊಟ್ಟಿದ್ದಾರೆ. ಈಗ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಮಾಡೋಣ 493 ಇಂಟು 78 ಮಾಡೋಣ, ಪಾಯಿಂಟ್ ಆಮೇಲೆ ಇಡೋಣ. ಓಕೆ, 8 3s are 24, to carry 4 here, 8 9s are 72 plus 2 74, 8 4s are 32 plus 7 39, again 1 plus 7 3s are 21, to carry 7 9s are 63 plus 2 65, 6 carry, 7 4s are 28 plus 6 34, 4 5 14, 1 carry 8 3. ಪಾಯಿಂಟ್ ಇತ್ತು ಇಲ್ಲಿ 1 ಡಿಜಿಟ್ ಆದ್ಮೇಲೆ, ಸೊ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡೋಣ. ಓಕೆ, ಸೊ ಏನ್ ಬಂತು ನಮ್ಗೆ ಇಲ್ಲಿ 3845.4 ಬಂತು. ಓಕೆ, ಇದು ಮಾಸ್ ಇರೋದ್ರಿಂದ ಗ್ರಾಮ್ಸ್ ಅಂತ ಬರಿಬೇಕು. ಆಯ್ತಾ? ಈಗ ನೋಡಿ, ಇದು ಗ್ರಾಮ್ಸ್ ಅಲ್ಲಿ ಇದೆ. ನಮಗ್ ಗೊತ್ತಿದೆ ಅಲ್ವಾ, ಏನಂತ ಗೊತ್ತಿದೆ. ಇಲ್ಲಿ ರೆಡ್ ಪೆನ್ನಲ್ಲಿ ಬರಿತೀನಿ, 1000 ಗ್ರಾಮ್ಸ್ ಅಂದ್ರೆ 1 ಕಿಲೋಗ್ರಾಮ್ ಅಂತೀವಿ. ಅದೇ 3845.4 ಇದೆ. ಇಷ್ಟು ಗ್ರಾಮ್ಸ್ಗೆ ಹೌ ಮೆನಿ ಕಿಲೋಗ್ರಾಮ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ತೀವಿ ನಾವು, ಹಿಂಗೆ ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 3845.4 ಇಂಟು 1/1000. ಇಲ್ಲಿ 1000 ಇರೋ ಕಾರಣ ಹಾಕೊಂಡ್ವಿ. ಈಗ ಇಂಟು 1 ಮಾಡಿದ್ರೆ ಸೇಮೇ ಬರುತ್ತೆ. ಸೊ ಇದು ಮಾಡಿದ್ರು ಒಂದೇ, ಮಾಡಿದ್ರು ಒಂದೇ, ಇಷ್ಟೇ ಬರುತ್ತೆ. ಈಗ ನೋಡಿ, ಇಲ್ಲಿ ಆಲ್ರೆಡಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ಈ ಝೀರೋಸ್ ತೆಗಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಇನ್ನು 3 ಡಿಜಿಟ್ಸ್ 3 ಝೀರೋಸ್ ಇದಾವಲ್ವಾ, 3 ಡಿಜಿಟ್ ಕ್ರಾಸ್ ಮಾಡ್ಬೇಕು ಈ ಪಾಯಿಂಟ್ ನ. 1 2 3. ಸೊ ಏನ್ ಬರುತ್ತೆ 3.8454 ಬರುತ್ತೆ. ಕಿಲೋಗ್ರಾಮ್ಸ್ ಅಲ್ಲಿ ಬರಿಬೇಕು ಅಂದ್ರೆ ಇಷ್ಟು ದೊಡ್ಡದಾಯ್ತಲ್ಲ ಅಂತಂದ್ರೆ ನೋಡಿ, 8 4 ಇದೆ ಅಲ್ವಾ, 4 5 ಎಲ್ಲ ಇದೆ ಅಲ್ವಾ. ಸೊ ನಾವು ರೌಂಡ್ ಫಿಗರ್ ಇಲ್ಲಿ 5 ತಗೋಬಹುದು. ಸೊ ನೋಡಿ, ಮಾಸ್ ಇಸ್ ಈಕ್ವಲ್ಸ್ ಟು 3.8. ಇಲ್ಲಿ ನೋಡಿ 4 5 4 ಇದೆ ಅಲ್ವಾ, ನಾವಿಲ್ಲಿ 5 ತಗೊಂಡ್ಬಿಡೋಣ. 5 ಬರ್ತೀವಿ. ಏನಿದು ಕಿಲೋಗ್ರಾಮ್ಸ್. ಓಕೆ, ಅವರು ಫೈಂಡ್ ದ ಮಾಸ್ ಅಂತ ಹೇಳಿದ್ರು, ನಾವು ಮಾಸ್ ಫೈಂಡ್ ಔಟ್ ಮಾಡಿ. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಗ್ರಾಮ್ಸ್ ಅಲ್ಲಿ ಇಡಂಗಿದ್ರೆ ಇದು ಇಷ್ಟಕ್ಕೆ ಇಡಬೇಕು. ನಾವು ಕಿಲೋಗ್ರಾಮ್ಸ್ ಅಲ್ಲಿ ಮಾಡ್ಬೇಕು ಅಂದ್ರೆ ಈ ರೀತಿ ಅಪಾನ್ 1000 ಮಾಡಿದ್ರೆ ನಮ್ಗೆ ಈ ರೀತಿ ಆನ್ಸರ್ ಬರುತ್ತೆ. ಇಷ್ಟೇ ಇಟ್ರು ಕರೆಕ್ಟೇ. ಓಕೆ, ಇಲ್ಲ ಅಂದ್ರೆ ನಾವು ಒಂದು ರೌಂಡ್ ಫಿಗರ್ ಮಾಡಿ 3.85 kg ಅಂತ ಇಟ್ಟಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್.